ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಇವತ್ತು, ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಇದು. ಸೊ ವಿಕಿ ಹೈದ್ರಾಬಾದಿಗೆ ಹೋಗಿದ್ದರಿಂದ ಬರ್ಡೇ ದಿನ ಅವಳದು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಯಾರನ್ನೂ ಕರೆದಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಕರೆದ್ಬಿಟ್ಟು ಮಾಡ್ತಾ ಇರೋದು. ಆ್ಯಂಡ್ ಇವತ್ತೇ ನಾವು ಬಳ್ಳಾರಿಗೆ ಕೂಡ ವಾಪಸ್ ಹೋಗೋದು. ಹಾಗಾಗಿ ಬೇಗ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಾವು ಹರಿಹರ ಬಿಡಬೇಕಾಗುತ್ತೆ, ಬಳ್ಳಾರಿಗೆ ಹೋಗಬೇಕು. ಆ್ಯಂಡ್ ಇವಾಗ ಊರಮ್ಮ ದೇವಸ್ಥಾನದಲ್ಲಿ ಅರ್ಚನೆ ಕೊಟ್ಟಿದ್ದೆ, ಹೋಗಿ ಇಸ್ಕೊಂಡು ಬರಬೇಕು. ಸೊ ಹೋಗಿ ಇಸ್ಕೊಂಬರ್ಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಅರ್ಚನೆದು ಪ್ರಸಾದ ಇಸ್ಕೊಂಡು ಅದಾದಮೇಲೆ ಕೇಕ್ ಇಸ್ಕೊಂಡು ಮನೆಗೆ ಬರೋದು. ವಿಕಿ ಕೂಡ ಬೆಳಗ್ಗೆ ಬಂದಿದ್ದಾರೆ, ಅವರಿನ್ನೂ ಬಂದಿಲ್ಲ, ಮನೆಗೆ ಬರಬೇಕು ಅವರು. ನಮ್ಮ ಮನೆಯಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಯಾಕಂದರೆ ಊರಿಗೆ ಹೋಗೋದ್ರಿಂದ ಮತ್ತೆ ಎಲ್ಲ ಕೆಲಸ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅಮ್ಮ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಊರಮ್ಮನ ದೇವಸ್ಥಾನಕ್ಕೆ ಅರ್ಚನೆಗೆ ಅಂತ ಕೊಟ್ಟಿದ್ದೆ. ಸೊ ಇಸ್ಕೊಂಬರೋದಕ್ಕೆ ಪಾಪುನ ಮನೆಯಲ್ಲೇ ಬಿಟ್ಬಿಟ್ಟು ಪ್ರಸಾದ ಇಸ್ಕೊಂಬರೋಕೆ ಹೋಗ್ತಾಯಿದ್ವಿ. ಪಾಪುನ ಮನೆಯಲ್ಲೇ ಬಿಟ್ಟು ನಾನು, ನಮ್ಮಣ್ಣ, ನಮ್ಮ ಅಕ್ಕನ ಮಕ್ಕಳು 3 ಜನ ಹೋಗ್ತಾಯಿದ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋದ್ವಿ, ಜೊತೆಗೆ ಕೇಕ್ನ ಇಸ್ಕೊಂಬರ್ಬೇಕಿತ್ತು. ಹಾಗಾಗಿ ಪಾಪುನ ಬಿಟ್ಟೆ ಹೋಗಿದ್ದೆ ಮನೆಯಲ್ಲಿ. ಆ್ಯಂಡ್ ಊರಮ್ಮಂಗೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನಾನು ಅಭಿಷೇಕ ಕೊಟ್ಟಿದ್ದೆ ಊರಮ್ಮನ ದೇವಸ್ಥಾನದಲ್ಲಿ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕೇಕ್ ಇಸ್ಕೊಂಡು ಮನೆ ಬರೋ ಅಷ್ಟರಲ್ಲಿ ಕ್ಯಾಟ್ರಿನ್ ಅವರು ಮಧ್ಯಾಹ್ನಕ್ಕೆ ಊಟಕ್ಕೆ ತೊಗೊಂಬಂದಿದ್ರು. ಕ್ಯಾಟ್ರಿನಿಗೆ ಹೇಳ್ಬಿಟ್ಟಿದ್ವಿ, ಒಂದು 25 ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಸೊ ಹಾಗಾಗಿ ಒಂದು 25 ಮೆಂಬರ್ಸಿಗೆ ನಾನು ಊಟಕ್ಕೆ ಕೇಳಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅನ್ನ, ಸಾಂಬಾರು, ಗೀ ರೈಸು, ಚಂಪಾಕಲಿ, ಬಿಳೆ ಹೋಳ್ಗೆ ಮತ್ತು ಹೂರ್ಣದ ಹೋಳ್ಗೆ, ಇಷ್ಟು ಐಟಮ್ಸು, ಬಜ್ಜಿ ಎಲ್ಲ ಮಾಡಿದರು. ಸೊ ಚೆನ್ನಾಗಿತ್ತು ಊಟ ಎಲ್ಲ, ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಅವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಬಂದಿದ್ದರು, ನಮ್ಮ ಅಕ್ಕನ ಮಕ್ಕಳು ಆ್ಯಂಡ್ ನಾವು ಮನೆಯವರು ಇಷ್ಟು ಜನ ಸೇರಿಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಸಿಂಪಲ್ಲಾಗಿ ಕೇಕನ್ನು ತರಿಸಿದ್ದೆ. ಜಸ್ಟ್ 1 ಕಿಲೋ ಕೇಕೇನೋ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದು. ಚೆನ್ನಾಗಿತ್ತು. ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಬರ್ಡೇ ಮಾಡಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಏನೋ ಮಾಡಿರಲಿಲ್ಲ, ಬೇಡ ಅಂತಲೇ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದು ಸ್ಯಾಟರ್ಡೆ ನೈಟ್ ಬಂದರು. ಸಂಡೇ ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಾವು ಸೆಲೆಬ್ರೇಷನ್ ಮಾಡಬೇಕಿತ್ತು. ಸೊ ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಮಕ್ಕಳೆಲ್ಲ ಮನೇಲಿದ್ದರೆ ಏನೂ ಕೆಲಸನೇ ಆಗೋಲ್ಲ ಬೇಗ. ಸೊ ಹಾಗಾಗಿ ಏನು ಡೆಕೋರೇಷನ್ ಏನು ಬೇಡ, ಜಸ್ಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದು. ಆ್ಯಂಡ್ ನೋಡಿ, 4 ಜನ ಅಕ್ಕ ತಂಗಿರು ಸೇರಿಕೊಂಡು ಕೇಕ್ ಕಟ್ ಮಾಡ್ತಿದ್ದಾರೆ. ಚೆನ್ನಾಗಿತ್ತು. ಅವಳಿಗೂ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದು. ಆ್ಯಂಡ್ ಫಸ್ಟ್ ಇಯರ್ ಬರ್ಡೇ ಅಲ್ಲ, ಸೊ ನೆನಪಿರುತ್ತೆ. ತುಂಬ ಖುಷಿಪಟ್ಟಳು, ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೆ ಮಕ್ಕಳಿದ್ರೆ ತುಂಬಾ ಇಷ್ಟಪಡ್ತಾಳೆ ಆಟಾಡೋಕ್ಕೆಲ್ಲ. ಸೊ ಅವ್ರ ಅಕ್ಕರು ಇದ್ರು ಬಿಟ್ಟರೆ ಮುಗ್ದೇ ಹೋಯ್ತು. ಅವಳು ನನಗೆ ಅಷ್ಟು ಇದು ಮಾಡಿಲ್ಲ, ಅವ್ರ ಜೊತೆಗೆ ಚೆನ್ನಾಗಿ ಆಡಿಕೊಂಡು ಇರ್ತಾಳೆ. ಸೊ ಈ ರೀತಿಯಾಗಿ ಪದು ಬರ್ಡೇನ, ಫಸ್ಟ್ ಇಯರ್ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಖುಷಿಯಾಯಿತು, ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವತ್ತು ಮಧ್ಯಾಹ್ನ ಸಂಜೆ ನಾವು ಮತ್ತೆ ಬಳ್ಳಾರಿಗೆ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ಆ್ಯಂಡ್ ಅವರು ಕೂಡ ಮಂಡೆಯಿಂದ ಸ್ಕೂಲ್ ಇರುತ್ತಲ್ಲ, ಹಾಗಾಗಿ ಅವರು ಊರಿಗೆ ಹೊರಡಬೇಕಾಗಿತ್ತು. ಅದಕ್ಕಾಗಿ ಸಿಂಪಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತು ಯಾರನ್ನೂ ಕರೆದಿರಲಿಲ್ಲ ಮನೆ ಹತ್ರ ಎಲ್ಲ. ನಾವು ಸಾಕು ಸ್ವಲ್ಪ ಮನೆಯವರು ಅಷ್ಟೇ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಸೇರಿ ಮಾಡಿದ್ದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಕೇಕೆಲ್ಲ ಕಟ್ಟಾದಮೇಲೆ ಆರತಿ ಮಾಡೋಣ ಅಂತ ಹೇಳಿ ಆರತಿ ಮಾಡಿದ್ವಿ. ಆ್ಯಂಡ್ ಕೆಲವೊಂದು ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ.
ಸೇರಿ ಆರತಿ ಕೂಡ ಮಾಡಿದ್ರು. ಅದೊಂದು ಅಭ್ಯಾಸ ಚೆನ್ನಾಗಿ ನಮಸ್ತೆ ಮಾಡು ಅಂದರೆ ಸಾಕು, ನಮಸ್ತೆ ಮಾಡ್ತೀನಿ ದೇವರಿಗೆ. ಸೊ ಹಾಗಾಗಿ ಆರತಿ ಮಾಡುವಾಗ ಕೈ ಮುಗಿಬೇಕಲ್ಲ, ಅದಕ್ಕೆ ಕೈ ಮುಗಿ ಮಾಡಿದ ತಕ್ಷಣ ನಾನು ನಮಸ್ತೆ ಮಾಡ್ತೀನಿ. ಒಂದು ವರ್ಷಕ್ಕೆ ಇವನ್ನ ಕರ್ಕೊಂಡು ಇದು ಮಾಡಿ ಫೋಟೋ ತೆಗಿಸ್ಕೆ ಗೌಡನ್ನ ಹೌದಲ್ಲ ಬಾರಿ ಗೌಡ ಈಗ ಕರೆಕ್ಟ್ ಇರೋದು ಬರ್ಲಿ ಗುಂಡ ಬರಲಿ ನಮ್ದು ಶಿಸ್ತ ನಾವು ಇದ್ದಂಗ ಅದು ಮಾವು ಬಂದು ಸರಿ ಇಲ್ಲಿ ಹೌದು ಇಲ್ಲ ತಕ್ಕಡ್ಲಿ ಚುಟಿ ಅದನ್ನ ತಕ್ಕಳೆ ಚುಟಿ ತಿನ್ನಾಕ ಇದು ಮಾಡ್ತಾರ ಹಂಗಲ್ಲೇ ಮಾಡ್ತಾರ ಬೇಕಂತ ಪೇಪರ್